ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇದು ನನ್ನ ಮೋಟೋಲಾಗ್ನ 3ನೇ ವಿಡಿಯೋ ಗೈಸ್. ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಬಯಸ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮೀಟ್ ಆಗಬೇಕಾಯ್ತು ಗೈಸ್ ಕೇವಾರದಲ್ಲಿ. ಹಾಗೆ ದೇವಸ್ಥಾನ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ ಗೈಸ್. ಕೋಲಾರ ಬಿಟ್ಟಿದ ತಕ್ಷಣ ನಾನು ವೇಮ್ಗಲ್ ರೀಚ್ ಆದೆ ಗೈಸ್. ವೇಮ್ಗಲ್ ರೀಚ್ ಆಗಿದ್ದೆ ಒಂದು 30 ಮಿನಿಟ್ಸ್ಗೆ ನಾನು ಕೇವಾರ ರೀಚ್ ಆದೆ ಗೈಸ್. ಕೇವಾರ ರೀಚ್ ಆಗಿದ ತಕ್ಷಣ ಫ್ರೆಂಡಿಗೆ ಕಾಲ್ ಮಾಡಿದೆ. ಸರಿ ಬಾ ಅಂತ ಹೇಳ್ದ. ಅವ್ರದ್ದೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ರೀಚ್ ಆದೆ. ರೀಚ್ ಆಗಿದ ತಕ್ಷಣ ದೇವಸ್ಥಾನ ಎಲ್ಲ ನೋಡಿಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮತ್ತೆ ದರ್ಶನ ಮಾಡಿಕೊಂಡು ನಾನು ಕೇವಾರ ರಿಟರ್ನ್ ಆಗಬೇಕಾಯ್ತು ಕೇವಾರ ತಾತನ ಅವ್ರ ಮಠಕ್ಕೆ. ಸರಿ ಅಂತೇಳ್ಬಿಟ್ಟು ರೀಚ್ ಆದೆ. ರೀಚ್ ಆಗಿದ್ದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಇದ್ದು ನಾವು ಇನ್ನೊಬ್ಬ ಫ್ರೆಂಡ್ಸ್ ಸಿಕ್ಕಿದ್ದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಚೆ ಎಲ್ಲ ಫೋಟೋ ಶೂಟ್ ಮಾಡಿಕೊಂಡು ನಾನು ಒಳಗಡೆ ಬಂದೆ. ಒಳಗಡೆ ಬಂದಿದ ತಕ್ಷಣ ನಾನು ಚಪ್ಪಲಿ ಸ್ಟ್ಯಾಂಡ್ಗೆ ಹೋಗಿ ಚಪ್ಪಲಿ ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ನಾನು ಟಿಕೆಟ್ ಇಸ್ಕೊಂಡು ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ಗೈಸ್. ಸರಿ ಅಂತೇಳಿ ಹೊಟ್ಟೆ ಹಸಿತಾಯಿತು. ಅನ್ನದಾನ ಭವನಕ್ಕೆ ಹೋದೆ ಗೈಸ್. ಅನ್ನದಾನ ಭವನಕ್ಕೆ ಹೋಗಿದೆ. ತುಂಬ ವರ್ಷಗಳಿಂದ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡ್ಬರ್ತಾ ಇದ್ದಾರೆ ಗೈಸ್ ಇವರು. ತುಂಬ ವರ್ಷಗಳಿಂದ ಎಲ್ಲ ನೀಟಾಗಿ ಫೆಸಿಲಿಟೀಸ್ ಇದೆ. ಸರಿ ಅಂತೇಳಿ ಪ್ರಸಾದ ಬಡಿಸಿದ್ರು. ಪ್ರಸಾದ ತಿನ್ಬಿಟ್ಟು ಆಚೆ ಬರಬೇಕಾಯ್ತು. ಸರಿ ಅಂತೇಳ್ಬಿಟ್ಟು ತಿನ್ಬಿಟ್ಟು ಆಚೆ ಬಂದೆ ಗೈಸ್. ನಾನು ಆಚೆ ಬಂದಿದ್ದು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಕೂತ್ಕೊಂಡು ಮತ್ತೆ ಏನೋ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಮತ್ತೆ ರಿಟರ್ನ್ ಕೋಲಾರ ರೀಚ್ ಆಗ್ಬೋಯ್ತು ಗೈಸ್. ಸರಿ ಅಂತೇಳ್ಬಿಟ್ಟು ನಾನು ಕೈವಾರ ಬಿಟ್ಟಿದ ತಕ್ಷಣ ಡೈರೆಕ್ಟ್ ನರಸಾಪುರದಿಂದ ಬಂದೆ. ಇಷ್ಟೆಲ್ಲ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಸಿ ಯು, ಟಾಟಾ, ಬೈ ಬೈ, ಟೇಕ್ ಕೇರ್ ಅಂತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.